ಮಿಸ್ಟೇಕನ್ ಐಡೆಂಟಿಟಿ ಸೌಜನ್ಯ. ಟಾರ್ಗೆಟ್ ಇದ್ದಿದ್ದು ಬೇರೆ ಹುಡುಗಿ, ಅವ್ರ ಜಮೀನನ್ನು ಕೇಳ್ತಾರೆ, ಇವರು ಜಮೀನು ಕೊಟ್ಟಿಲ್ಲ, ಮಾರಾಟ ಮಾಡಿಲ್ಲ ಅಂದು ಆ ಯುವತಿಯನ್ನು ಆವತ್ತು ಅಪ್ಡೇಟ್ ಮಾಡೋಕ್ಕೆ ಪ್ಲ್ಯಾನ್ ಇತ್ತು. ಐಡೆಂಟಿಟಿ ಮಿಸ್ಟೇಕಲ್ಲಿ ಸೌಜನ್ಯನನ್ನು ಕೊಂದರು. ಇದು ದೊಡ್ಡ ಒಂದು ಕೊಲೆ ಪ್ರಕರಣ. ಇದು ಇಡೀ ದೇಶದಲ್ಲಿ ನೂರಾರು ಕೊಲೆಗಳು, 367 ಯುವತಿಯರಿಗೆ ಕಾಣೆ, ಕೊಲೆ, ಅತ್ಯಾಚಾರ, ಹಿಂಸಾಚಾರ, ಬರಿಯಲು, ಮಾಸ್ ಮರ್ಡರ್, ಮಾಸ್ ರೇಪ್, ಮಾಸ್ ಬರಿಯಲ್. ಹಿಟ್ಲರ್ ಕಾಲದಲ್ಲಿ ಆಶ್ವಿಟ್ಜ್ ಅನ್ನೋ ಒಂದು ಜಾಗದಲ್ಲಿ ನಡೀತು. ತದನಂತರ ಇದೇ ಸೆಕೆಂಡು ಮಾಸ್ ಎಲ್ಲಿ ಇಂಡಿಯಾದಲ್ಲಿ ಎಲ್ಲಿ ನಡೆದಿಲ್ಲ. ಅನನ್ಯ ಭಟ್ ತಾಯಿ, ವೇದವಲ್ಲಿ ತಾಯಿ, ಪದ್ಮಲತಾ ತಾಯಿ, ಸೌಜನ್ಯ ತಾಯಿ, 367 ಯುವತಿಯ ತಾಯಿಗಳು, ಅವ್ರ ಕುಟುಂಬ, ಇಡೀ ಸ್ಟೇಟು. ಇದು ಕೊಲೆಗಾರರು ಯಾರು? ಲಾ ಮೇಕರು, ಲಾ ಬ್ರೇಕರು ಎಲ್ಲ ಸೇರ್ಕೊಂಡು ಇಡೀ ಒಂದು ರಾಜ್ಯಾಂಗವನ್ನು ಧರ್ಮಸ್ಥಳದಲ್ಲಿ ನಡೆಸ್ತಾ ಇದ್ದಾರೆ. ಆ ರಾಜ್ಯಾಂಗಕ್ಕೆ ಯಾರು ಹೊಣೆಗಾರರು? ಬಟ್ ಇದರಲ್ಲಿ 367 ಯುವತಿಯರು, 18, 19, 20, 21 ವಯಸ್ಸು ಉಳ್ಳ ಯುವತಿಯರು. ಇವರು ಎಲ್ಲರೂ ಕೂಡ ಧರ್ಮಸ್ಥಳ ಸುತ್ತಮುತ್ತಲು ಹಳ್ಳಿಗಳಲ್ಲಿ ವಾಸ ಮಾಡೋರು. ಇವರು ಎಲ್ಲರೂ ಕೂಡ ಧರ್ಮಸ್ಥಳ ನಡೆಸ್ತಿರುವ ಆ ಕಾಲೇಜು, ಮೆಡಿಕಲ್ ಕಾಲೇಜು, ಲಾ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಓದ್ತಿರುವ ಯುವತಿಯರು ಕಾಣೆಯಾಗಿದ್ದಾರೆ. ಮೊಟ್ಟ ಮೊದಲು ಪದ್ಮಲತಾ, ಅದು ಎಲೆಕ್ಷನ್ ವಿಚಾರ ಥ್ರೆಟ್ ಆಗುತ್ತೆ, ಅದನ್ನು ರಿಜಿಸ್ಟರ್ ಆಗುತ್ತೆ. ಪದ್ಮಲತಾ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ. ತದನಂತರ ಅನನ್ಯ ಭಟ್, ಇವತ್ತು ಮೆಡಿಕಲ್ ಕಾಲೇಜ್ ಫಸ್ಟ್ ಇಯರ್ ಸ್ಟೂಡೆಂಟು, ಅವಳನ್ನು ಅತ್ಯಾಚಾರ ಮಾಡಿ ಕೊಂದಿದ್ರು. ವೇದವಲ್ಲಿ ಮಿಸ್ಟೇಕನ್ ಐಡೆಂಟಿಟಿ ಸೌಜನ್ಯ. ಟಾರ್ಗೆಟ್ ಇದ್ದಿದ್ದು ಬೇರೆ ಹುಡುಗಿ, ಅವ್ರ ಜಮೀನನ್ನು ಕೇಳ್ತಾರೆ, ಇವರು ಜಮೀನು ಕೊಟ್ಟಿಲ್ಲ, ಮಾರಾಟ ಮಾಡಿಲ್ಲ ಅಂದು ಆ ಯುವತಿಯನ್ನು ಆವತ್ತು ಅಪ್ಡೇಟ್ ಮಾಡೋಕ್ಕೆ ಪ್ಲ್ಯಾನ್ ಇತ್ತು. ಐಡೆಂಟಿಟಿ ಮಿಸ್ಟೇಕಲ್ಲಿ ಸೌಜನ್ಯನನ್ನು ಕೊಂದರು. ಅಂದರೆ ಸುಮಾರು ಯುವತಿಯರು ಅತ್ಯಾಚಾರಕ್ಕೆ ಒಳಪಟ್ಟು ಕೊಲೆ ಆಗಿದ್ದಾರೆ. ಈಗ ಕಣ್ಣಾರೆ ಕಂಡ ಸಾಕ್ಷಿ, ಇಷ್ಟುವರೆಗೆ ಕಣ್ಣಾರೆ ಕಂಡ ಸಾಕ್ಷಿ ಇರಲಿಲ್ಲ. ಮೊಟ್ಟ ಮೊದಲು ಕಣ್ಣಾರೆ ಕಂಡ ಸಾಕ್ಷಿ, ಅದನ್ನು ಬರಿಯಲ್ ಮಾಡಿರೋರು ಅವರು ಹೊರಗೆ ಬಂದು ಹೇಳಿದ್ದಾರೆ, ನಾನೇ ಬರಿ ಮಾಡಿದ್ದು, ನನ್ನ ಜೊತೆ ಇನ್ನೊಬ್ಬನು ಇದ್ದ, ನಾವು ಇಬ್ಬರು ದಲಿತರು, ನಾವು ಪೌರ ಕಾರ್ಮಿಕರು, ಹೌಸ್ ಕೀಪಿಂಗ್ ವರ್ಕರ್ ಎಂದು ಹೇಳಿದ್ದಾರೆ. ಅದರಲ್ಲಿ 6 ತಿಂಗಳು ಮುಂಚೆ ಒಬ್ಬರು ತೀರ್ಕೊಂಡಿದ್ದಾರೆ. ಕಣ್ಣಾರೆ ಕಂಡ ಸಾಕ್ಷಿ ಒಬ್ಬರೇ. ಇದರಲ್ಲಿ ಪಾಯಿಂಟ್ ಏನಂದರೆ FIR ದಾಖಲಾಗಿದೆ. ಇದು ಕನ್ಫೆಷನಲ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅವರು ಅಪ್ರೂವರ್ ಆಗ್ಬೋದು, ಆರೋಪಿ ಆಗ್ಬೋದು, ಅಥವಾ ಸಾಕ್ಷಿ ಆಗ್ಬೋದು. ಈಗ ಡೆಡ್ ಬಾಡಿ ಇದೆ, ಅಲ್ಲಿ ಏನು ನಡೀತಾ ಇದೆ ಅಂದರೆ, ಇಷ್ಟು ಒಂದು ದೊಡ್ಡ ಪ್ರಕರಣದ ವಿಚಾರವನ್ನು ಒಂದು ಸಬ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ವಯಸ್ಸು 28. ಅವರು ಇವರನ್ನ ವಿಚಾರಣೆ ಮಾಡ್ತಾರೆ, ಹೊರಗೆ ಹೋಗಿ ಫೋನ್ ಮಾಡ್ತಾರೆ, ಎಲ್ಲಿಂದೋ ಇನ್ಸ್ಪೆಕ್ಷನ್ ಬರ್ತಾ ಇದೆ, ಮತ್ತೆ ವಿಚಾರಣೆ ಮಾಡ್ತಾರೆ. ಈ ರೀತಿ ನಡೀತಾ ಇದೆ. ಇವತ್ತು ಡೆಕ್ಕನ್ ಹೆರಾಲ್ಡ್ ಪೇಪರಲ್ಲಿ ಒಂದು ಸುದ್ದಿ ಬಂದಿದೆ, ಅದರಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ಲ ಅಂದು ಮಿಸ್ಲೀಡಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಿಜ, ನಿನ್ನೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ನೋಡಿ ಮನವಿ ಕೊಟ್ಟು ಅವ್ರ ಹತ್ರ ಬೇಡ್ಕೊಂಡ್ವಿ, ಸರ್ ಇಮ್ಮಿಡಿಯೇಟ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು. ಆ ಟೀಮು FSL ಟೀಮನ್ನು ಕರೆದುಕೊಂಡು ಹೋಗಬೇಕು. ಚೈನ್ ಆಫ್ ಕಸ್ಟಡಿ ಇದೆ, DNA ಪ್ರೊಫೈಲ್ ಸಿಗುತ್ತೆ. ಇದು ಮಾಡಿದರೆ ಸುಮಾರು ವಿಷಯಗಳು ಬರ್ತಾ ಇದೆ ಅಂದು. ಇದು ದೊಡ್ಡ ಒಂದು ಕೊಲೆ ಪ್ರಕರಣ. ಇದು ಇಡೀ ದೇಶದಲ್ಲಿ ನೂರಾರು ಕೊಲೆಗಳು, 367 ಯುವತಿಯರಿಗೆ ಕಾಣೆ, ಕೊಲೆ, ಅತ್ಯಾಚಾರ, ಹಿಂಸಾಚಾರ, ಬರಿಯಲು, ಮಾಸ್ ಮರ್ಡರ್, ಮಾಸ್ ರೇಪ್, ಮಾಸ್ ಬರಿಯಲ್. ಹಿಟ್ಲರ್ ಕಾಲದಲ್ಲಿ ಆಶ್ವಿಟ್ಜ್ ಅನ್ನೋ ಒಂದು ಜಾಗದಲ್ಲಿ ನಡೀತು. ತದನಂತರ ಇದೇ ಸೆಕೆಂಡು ಮಾಸ್ ಎಲ್ಲಿ ಇಂಡಿಯಾದಲ್ಲಿ ಎಲ್ಲಿ ನಡೆದಿಲ್ಲ. ಇಷ್ಟು ದೊಡ್ಡ ಪ್ರಕರಣ ಇದು. ಇದನ್ನು ಬೆಸ್ಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯನ್ನು ಇಟ್ಟು ತನಿಖೆ ಮಾಡಿದರೆ ನಿಜ ಹೊರಗೆ ಬರುತ್ತೆ. ಇವತ್ತು ಅನನ್ಯ ಭಟ್ ಅವ್ರ ತಾಯಿ ಹೇಳ್ತಾಳೆ ಪೇಪರಲ್ಲಿ, ಅದು ಎಕ್ಸ್ಯೂಮ್ ಮಾಡಿದರೆ ನನ್ನ ಮಗಳದು ಶವ ಸಿಗುತ್ತೆ ಅಂತ ಅಮ್ಮ ಹೇಳ್ತಾಳೆ. ಸ್ಕೆಲಿಟನ್ನು
ಸ್ಕೆಲೆಟನ್ ಸಿಕ್ಕಿದ್ರೆ ನನ್ನ ಮಗಳದೇ ಸಿಗುತ್ತೆ ಅಂತ ಹೇಳ್ತಲ್ಲ. ಇವತ್ತು ಪೇಪರಲ್ಲಿ ಬಂದಿದೆ, ಅನನ್ಯ ಭಟ್ ತಾಯಿ, ವೇದವಲ್ಲಿ ತಾಯಿ, ಪದ್ಮಲತಾ ತಾಯಿ, ಸೌಜನ್ಯ ತಾಯಿ, 367 ಹೋದ್ರೆ ತಾಯಿಗಳು, ಅವ್ರ ಕುಟುಂಬ, ಇಡೀ ಸ್ಟೇಟು. ಇದು ಕೊಲೆಗಾರರು ಯಾರಾಗಲಿ ಇರಲಿ. ಅಂದರೆ ಈಗ ಗೊತ್ತಾಗಿರೋದು, ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಾಗ ಸುಮಾರು ಜನರು ಹೆಸರನ್ನು ಹೇಳಿದ್ದಾರೆ. ಗೊತ್ತು ಪೊಲೀಸರಿಗೆ ಆಯ್ತದ ಈ ಕೃತ್ಯವನ್ನು ನಡೆದಿದ್ದು ಯಾರು ಅನ್ನೋದು ನ್ಯಾಯಾಧೀಶರಿಗೂ ಮತ್ತು ಅಲ್ಲಲ್ಲ ನ್ಯಾಯಾಧೀಶರಿಗೆ ಮತ್ತು ಆ ಹುಡುಗನಿಗೆ ಗೊತ್ತು. ಇಬ್ಬರಿಗೆ ಅಲ್ಲಿ ಪೊಲೀಸರು ಇರೋದಿಲ್ಲ. ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಾಗ ಪೊಲೀಸರಲ್ಲಿ ಇರೋದಿಲ್ಲ, ಅದು ಸೀಲ್ಡ್ ಕವರಲ್ಲಿ ಇರುತ್ತೆ. ಅಂದರೆ ಗೊತ್ತು, ಪೊಲೀಸರಿಗೂ ಗೊತ್ತು, ಅವ್ರನ್ನ ವಿಚಾರಣೆ ಮಾಡಿದ್ದಾರೆ, ಯಾಕೆ ಬಂಧಿಸಿಲ್ಲ ಅಂದರೆ ಆ ಸಬ್ ಇನ್ಸ್ಪೆಕ್ಟ್ರು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡುವ DSP ಇಬ್ಬರನ್ನ ಸಸ್ಪೆಂಡ್ ಮಾಡಬೇಕಾಗುತ್ತದೆ. ಅಲ್ಲಿರೋ ಡಿಸ್ಟ್ರಿಕ್ಟ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತದೆ. ಪೊಲೀಸರು, ಲಾ ಕೀಪರು, ಲಾ ಮೇಕರು, ಲಾ ಬ್ರೇಕರು ಎಲ್ಲ ಸೇರಿಕೊಂಡು ಇಡೀ ಒಂದು ರಾಜ್ಯಾಂಗವನ್ನು ಧರ್ಮಸ್ಥಳದಲ್ಲಿ ನಡೆಸ್ತಾ ಇದ್ದಾರೆ. ಆ ರಾಜ್ಯಾಂಗಕ್ಕೆ ಯಾರು ಹೊಣೆಗಾರರು, ಅವ್ರು ಎಲ್ಲರ ಮೇಲೆ ಕೂಡ ಕ್ರಮ ಜರುಗಿಸಬೇಕೆಂದು ಇವತ್ತು ನಾವು ಈ ಪ್ರೆಸ್ ಮೀಟ್ಗೆ ಬಂದಿದ್ವಿ. ಕರ್ನಾಟಕ ಜನರು, ಪ್ರೋಗ್ರೆಸಿವ್ ಇಂಡಿವಿಜುವಲ್ಸ್, ಪಕ್ಷಗಳು, ಎಲ್ಲ ಪಕ್ಷಗಳು ಸೇರಿ ಭಾರಿ ದೊಡ್ಡ ಆಂದೋಲನ ನಡೆಸಬೇಕಾಗುತ್ತದೆ. ಇಂಥ ಒಂದು ಪ್ರಕರಣ ಇಡೀ ದೇಶದಲ್ಲಿ ನಡೆದಿಲ್ಲ. ಅಷ್ಟೊಂದು ಗಂಭೀರ ಸ್ವರೂಪದ ಒಂದು ಕೃತ್ಯ ಇದು. ಇದನ್ನು ಎಲ್ಲ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು, ಹೋರಾಟನೂ ನಡಿಬೇಕು, ತನಿಖೆ ಆಗಬೇಕು. ಒಂದು ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಆರ್ ರಿಟೈರ್ಡ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆರ್ ಸಿಟ್ಟಿಂಗ್ ಆರ್ ರಿಟೈರ್ಡ್ ಜಡ್ಜ್ ಆಫ್ ಕರ್ನಾಟಕ ಹೈಕೋರ್ಟ್ ಮಾನಿಟರ್ ಮಾಡಿದರೆ ನ್ಯಾಯ ಸಿಗುತ್ತದೆ, ನಿಜ ಹೊರಗೆ ಬರುತ್ತದೆ ಎಂದು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ.